ಯಾವ ರೀತಿ ವಾದ ಮಂಡಿಸುತ್ತೆ ಅನ್ನುವಂಥದ್ದು ಸದ್ಯಕ್ಕಿನ ಪ್ರಶ್ನೆ ಆಗಿದೆ. ಅದು ಏನೇ ಆಗಲಿ ನೀರನ್ನ ಮಾತ್ರ ಬಿಡಬಾರದು ಅನ್ನುವಂತಹ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಇದೇ ವಿಚಾರವಾಗಿ ರೈತರು ಬೀದಿಗಿಳಿದಿದ್ದಾರೆ, ಕನ್ನಡಪರ ಸಂಘಟನೆಗಳು ಬೀದಿಗಿಳಿದಿವೆ. ಮಂಡ್ಯ, ಬೆಂಗಳೂರು, ಮೈಸೂರಲ್ಲಿ ಪ್ರತಿಭಟನೆ ಜೋರಾಗಿದೆ. ಪ್ರಾಣ ಬಿಟ್ಟೇವು, ನೀರು ಕೊಡಲ್ಲ ಅಂತ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಯಾವುದೇ ಕಾರಣಕ್ಕೂ ಕಾವೇರಿ ನೀರನ್ನ ಕೇಳಬೇಡಿ, ಕಾವೇರಿ ನೀರನ್ನ ಹರಿಸಬೇಡಿ ಅಂತ ಹೇಳಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ರಿ, ಕನ್ನಡಪರ ಸಂಘಟನೆಯವರು ಪ್ರತಿಭಟನೆಯನ್ನ ಮಾಡಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ತಮಿಳುನಾಡಿಗೆ ನೀರನ್ನ ಹರಿಸಬಾರದು, ರಾಜ್ಯದಲ್ಲಿಯೇ ಈಗ ಜಲಕ್ಷಾಮ ಉಂಟಾಗಿದೆ. ಕುಡಿಯೋದಕ್ಕೂ ನೀರು ಸಿಗದಂತಹ ಪರಿಸ್ಥಿತಿ ನಿರ್ಮಾಣ ಆದಾಗ ಅದು ಹೆಂಗೆ ತಮಿಳುನಾಡಿಗೆ ನೀರು ಹರಿಸ್ತೀರಿ? ಯಾವುದೇ ಕಾರಣಕ್ಕೂ ತಮಿಳುನಾಡಿಗೆ ನೀರನ್ನ ಬಿಡಬಾರದು ಅಂತ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಮಂಡ್ಯದಲ್ಲಿ ಪ್ರತಿಭಟನೆ ಜೋರಾಗಿರುವಂತಹ ದೃಶ್ಯಗಳನ್ನ ತಾವು ಗಮನಿಸ್ತಾ ಇದ್ದೀರಿ. ರೈತರು ಬೀದಿಗಿಳಿದಿದ್ದಾರೆ, ಕನ್ನಡಪರ ಸಂಘಟನೆಗಳು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇವೆ. ಮಂಡ್ಯ, ಬೆಂಗಳೂರು, ಮೈಸೂರು ಇಲ್ಲಿ ಎಲ್ಲಾ ಕಡೆ ಪ್ರತಿಭಟನೆ ಜೋರಾಗಿದೆ. ಯಾವುದೇ ಕಾರಣಕ್ಕೂ ಒಂದು ಹನಿ ನೀರು ಕೂಡ ಕಳಿಸಬಾರದು ತಮಿಳುನಾಡಿಗೆ. ಪ್ರಾಣ ಬಿಡ್ತೀವಿ ಆದ್ರೆ ನೀರು ಮಾತ್ರ ಕೊಡಲ್ಲ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಹೋರಾಟಕ್ಕೆ ಜಿಲ್ಲಾ ಘಟಕದ ನೇತೃತ್ವದ ಹೋರಾಟಕ್ಕೆ ಬರಲಿ, ನಮ್ಮದು ನಮ್ಮದು ಬೇಕೇ ಬೇಕು, ನ್ಯಾಯ ಬೇಕು, ಏತಕ್ಕಾಗಿ ಹೋರಾಟ? ನೋಡಿ, ಕನ್ನಡಪರ ಸಂಘಟನೆಗಳು ಯಾವ ರೀತಿ ಆಕ್ರೋಶವನ್ನ ಹೊರ ಹಾಕ್ತಾ ಇವೆ ಅಂತ ಹೇಳಿ ತಲೆ ಮೇಲೆ ಕಲ್ಲಿಟ್ಕೊಂಡು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇವೆ. ಕಾವೇರಿ ನೀರನ್ನ ತಮಿಳುನಾಡಿಗೆ ಹರಿಸಬಾರದು. ಸದ್ಯಕ್ಕೆ ರಾಜ್ಯದಲ್ಲಿ ಯಾವ ರೀತಿಯ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅನ್ನೋದರ ಅರಿವು ತಮಿಳುನಾಡಿಗೆ ಇಲ್ವಾ? ರಾಜ್ಯ ಸರ್ಕಾರ ಯಾವುದೇ ಕಾರಣಕ್ಕೂ ಈ ಶಿಫಾರಸ್ಸಿಗೆ ಪ್ರಾಶಸ್ತ್ಯವನ್ನ ನೀಡಬಾರದು, ಶಿಫಾರಸ್ಸಿಗೆ ಆದ್ಯತೆಯನ್ನ ಕೊಡಬಾರದು. ಸಿಡಬ್ಲ್ಯೂಎಂಎ ಮುಂದೆ ರಾಜ್ಯದ ಪರಿಸ್ಥಿತಿಯನ್ನ ಸರಿಯಾಗಿ ಅವರಿಗೆ ಅರ್ಥ ಮಾಡಿಸಬೇಕು, ಜೊತೆಗೆ ಯಾವ ಕಾರಣಕ್ಕೂ ನೀರನ್ನ ಕೊಡಬಾರದು ಅನ್ನುವಂತಹ ಮಾತನ್ನ ಹೇಳಿದ್ದಾರೆ. ಈಗ ಅವೈಲೇಬಲ್ ಇರುವಂತಹ ನೀರೆಷ್ಟು, ಮುಂದೆ ನಮಗೆ ಕುಡಿಯೋದಕ್ಕೆ ನೀರು ಬೇಕು, ಬೆಂಗಳೂರಿಗೆ, ಮೈಸೂರಿಗೆ, ಮಂಡ್ಯಗೆ, ಹಾಸನಗೆ, ಇಲ್ಲಿ ಎಲ್ಲಾ ಕಡೆ ನೀರು ಬೇಕು. ಏನೇ ಅನಾಹುತ ಆದ್ರೆ ಈ ರಾಜ್ಯ ಸರ್ಕಾರನೇ ನೇರ ಹೊಣೆ ಆಗಬೇಕಾಗ್ತದೆ ಅಂತ ಎಚ್ಚರಿಕೆ ಕೊಡ್ತಾರೆ. ಬಾರ ಆಯ್ತಲ್ಲ, ನಮ್ಮ ರೈತರು ಸಂಕಟ ನೋಡಿದ್ರೆ ಬೆಳೆ ಎಲ್ಲ ಕಬ್ಬು ಬಂದ್ ಕೈಗೆ ಬಂದಿರೋದೆಲ್ಲವ ಬರ್ದಂಗಾಗೈತೆ, ಒಣಗಿತಾ ಇದೆ. ಅಂತ ಸನ್ನಿವೇಶದಲ್ಲಿ ಇವರು ನೀರು ಬಿಡ್ತಾರೆ ಅಂತ ಅಂದ್ರೆ ಇದು ಏನ್ ಅರ್ಥ? ಇದು ಅದಕ್ಕೋಸ್ಕರ ರೈತರಿಗೋಸ್ಕರ ಜೀವ ಕೊಡಕ್ಕೂ ನಾನು ಸಿದ್ಧವಾಗಿರ್ತೀನಿ. ನಾನು ರೈತರ ಮೇಲೆ ಇವತ್ತು ಚಪ್ಪಡಿ ಹೇಳ್ದವ್ರೆ ಈ ಸರ್ಕಾರದವರು. ಸಾಂಕೇತಿಕವಾಗಿ ಎತ್ಕೊಂಡಿದೀವಿ ಕಲ್ಲ. ಒಂದು ವೇಳೆ ಇದು ಮಾಡಿದ್ರೆ ಕಥನೆ ಬೇರೆ ಐತೆ. ಶ್ರೀನಿವಾಸ್ ಅಂದ್ಬಿಟ್ಟು ಕರ್ನಾಟಕ ರಕ್ಷಣಾ ವೇದಿಕೆ ತಾಲೂಕು ಅಧ್ಯಕ್ಷರು, ಕ್ಯಾರ್ಪೇಟೆ. ಈಗ ನಾವು ಈಗಾಗಲೇ ಮೊದಲನೇ ಒಂದು ಹೋರಾಟ ಮಾಡಿದ್ವಿ, ಬರ ಪೀಡಿತ ಪ್ರದೇಶ ಅಂತ ಘೋಷಣೆ ಮಾಡಿ ಅಂತೇಳಿ ಸರ್ಕಾರಕ್ಕೆ ಒತ್ತಾಯ ಮಾಡಿದ್ವಿ. ನಾವು ಬರ ಇಲ್ಲಿ ನಮ್ಮಲ್ಲೇ ಆವರಿಸ್ಕೊಂಡು ಕುಳಿತಿದೆ, ಕುಡಿಯಕ್ ನೀರಿಲ್ಲ, ಜನ ಜಾನುವಾರುಗಳಿಗೆ ನೀರಿಲ್ಲ ಅಂತ ಪರಿಸ್ಥಿತಿ ಈ ತರ ಇರುವಾಗ ಇಂಥ ಸಮಯದಲ್ಲಿ ಕಾವೇರಿ ನೀರು ನಿರ್ವಹಣಾ ಸಮಿತಿ ಏನ್ ಮಾಡಿದೆ, ಈಗ 3,500 ಕ್ಯೂಸೆಕ್ಸ್ ಪ್ರತಿದಿನ 15 ದಿನ ಬಿಡಬೇಕು ಅಂತ ಹೇಳಿ ಆದೇಶ ಹೊರಡಿಸಿದೆ. ಈ ಆದೇಶವನ್ನ ನಮ್ಮ ಸರ್ಕಾರ ಧಿಕ್ಕರಿಸಬೇಕು ಮತ್ತು ನಮ್ಮ ರೈತರ ಹಿತವನ್ನು ಕಾಪಾಡಬೇಕು. ಇಲ್ಲ ಅಂತ ಹೇಳಿದ್ರೆ ಇಡೀ ರಾಜ್ಯಾದ್ಯಂತ ನಾವು ಕರ್ನಾಟಕ ರಕ್ಷಣಾ ವೇದಿಕೆಯವರು ನಮ್ಮ ರಾಜ್ಯಾಧ್ಯಕ್ಷರಾದ ನಾರಾಯಣಗೌಡರ ನೇತೃತ್ವದಲ್ಲಿ ಇಡೀ ರಾಜ್ಯದಲ್ಲಿ ನಾವು ಪ್ರತಿಭಟನೆ. ಏನು ತೀರ್ಪು ಕೊಟ್ಟಿದ್ದಾರೋ ಅದು ಅವೈಜ್ಞಾನಿಕವಾದಂತಹ ತೀರ್ಪು. 2 ತಿಂಗಳಾಗಿದೆ ಮುಂಗಾರು ಮಳೆ ಪ್ರಾರಂಭ ಆಗಿ, ಒಂದು ಹನಿ ನೀರು ಯಾವುದೇ ಡ್ಯಾಮ್ ನಲ್ಲೇ ಭರ್ತಿ ಆಗಿಲ್ಲ. ಯಾವುದೇ ಕಾರಣಕ್ಕೂ ಸರ್ಕಾರ ಮಣಿಬಾರದು, ಮೇಲ್ಮನವಿಯನ್ನು ಸಲ್ಲಿಸಬೇಕು. 1991ರಲ್ಲಿ ಇದೇ ರೀತಿ ಹೋರಾಟ ಆಗಿ ಆವತ್ತಿನ ಮುಖ್ಯಮಂತ್ರಿ ಸುಗ್ರೀವಾಗಿ ಹೊರಡಿಸಿದ್ರು ನೀರು ಬಿಡಲ್ಲ ಅಂತ. ಅದೇ ಸಾಲಿನಲ್ಲಿ ಇವತ್ತು ಡಿ.ಕೆ. ಶಿವಕುಮಾರ್ ಅವರು, ಈ ರಾಜ್ಯದ ಮುಖ್ಯಮಂತ್ರಿಗಳು ಗಟ್ಟಿಯಾದಂತಹ ನಿಲುವನ್ನ ಅವ್ರು ತಗೋಬೇಕು. ನಮ್ಮ ಹೋರಾಟ ರೈತರ ಪರವಾಗಿ, ಕುಡಿಯೋ ನೀರಿಗಾಗಿ ಹೋರಾಟ. ಕಾವೇರಿ ಮಂಡಳಿಯ ಏನು ತೀರ್ಪು ಕೊಟ್ಟಿದ್ದಾರೋ ಅದು ನೀರು ಎಲ್ಲಿದೆ ಕರ್ನಾಟಕದಲ್ಲಿ? ಯಾವ ಡ್ಯಾಮಲ್ಲಿ ನೀರಿದೆ? 20 ಭಾಗ ಮಳೆ ಇಲ್ಲ, ಎಲ್ಲಿಂದ ನೀರು ಬಿಡಕ್ ಸಾಧ್ಯ? CWRC ಅವರು ಕೂತ್ಕೊಂಡು ಹೇಳ್ತಾರೆ, ಹೇಳಿದ ತಕ್ಷಣ ನೀರು ಬಿಡಕ್ಕಾಗತ್ತಾ? ಬೆಂಗಳೂರು ಜನ ಬದುಕಬಾರ್ದ? ನಾವು ಭಾರತದ ಒಕ್ಕೂಟದ ವ್ಯವಸ್ಥೆಯಲ್ಲಿ ಇದೀವಾ ಇಲ್ವಾ? ಒಂದ್ ಕಡೆ ಯಾಕೆ ಕಣ್ಣಿಗೆ ಬೆಣ್ಣೆ, ಒಂದ್ ಕಡೆ ಯಾಕೆ ಸುಣ್ಣ ಹಾಕ್ತೀರಾ? ಅದಕ್ಕೆ ಕಿತ್ಕೊಂಡ್ರು ಮಣ್ಣು ತಿಂತಾರ, ಅನ್ನ ತಿಂದಾರೆ.
ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ, ಕಾವೇರಿ ನದಿ ನೀರು ಹಂಚಿಕೆ ವಿಚಾರಕ್ಕೆ ಸಂಬಂಧಪಟ್ಟ ಸಿಡಬ್ಲ್ಯೂಆರ್ಸಿ ಶಿಫಾರಸನ್ನ ವಿರೋಧಿಸಿ ರೈತರು ಬೀದಿಗಿಳಿದು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ರಾಜ್ಯ ಸರ್ಕಾರದ ವಿರುದ್ಧವೂ ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸಲಾಗ್ತಾ ಇರೋದು. ಮಂಡ್ಯ ಭಾಗ ಶ್ರೀರಂಗಪಟ್ಟಣದ ಬಳಿಯಲ್ಲಿ ಕೆಎಸ್ಆರ್ಟಿಸಿ ಬಸ್ ಅನ್ನ ತಡೆದು ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ ಕನ್ನಡಪರ ಸಂಘಟನೆಯ ಕಾರ್ಯಕರ್ತರು. ಮಂಡ್ಯದಲ್ಲಿ ಕಾವೇರಿ ಕಿಚ್ಚು ಮತ್ತಷ್ಟು ತೀವ್ರಗೊಂಡಿದೆ. ಸಿಡಬ್ಲ್ಯೂಆರ್ಸಿ ಶಿಫಾರಸನ್ನ ಖಂಡಿಸಿ ಮಂಡ್ಯ ಸಿಟಿ ಸೇರಿದಂತೆ ಜಿಲ್ಲೆಯ ಹಲವೆಡೆ ಪ್ರತಿಭಟನೆ ನಡೆಸ್ತಾ ಇರುವಂತದ್ದು. ಶ್ರೀರಂಗಪಟ್ಟಣದಲ್ಲಿ ಹೆದ್ದಾರಿಯನ್ನ ತಡೆಯಲಾಗಿತ್ತು. ಈಗ ಮಂಡ್ಯದಲ್ಲೂ ಕೂಡ ರೈತ ಸಂಘ ಸೇರಿದಂತೆ ವಿವಿಧ ಸಂಘಟನೆಗಳ ಕಾರ್ಯಕರ್ತರು ಹಾಗೂ ಮುಖಂಡರುಗಳು ಹೆದ್ದಾರಿ ತಡೆಯನ್ನ ಮಾಡಲಾಗ್ತಾ ಇರುವಂತದ್ದು ದೃಶ್ಯದಲ್ಲಿ ಗಮನಿಸಬಹುದು. ಇದು ಮಂಡ್ಯದ ಬೆಂಗಳೂರು ಮೈಸೂರು ಹಳೆ ಹೆದ್ದಾರಿ, ಅಂದ್ರೆ ಸಂಜೆ ವೃತ್ತದಲ್ಲಿರುವಂತಹ ಬೆಂಗಳೂರು ಮೈಸೂರು ಹೆದ್ದಾರಿ. ಇಲ್ಲಿ ರೈತರು ಪ್ರತಿಭಟನೆಗಿಳಿದಿರುವಂತದ್ದು. ಪ್ರತಿಭಟನಾಕಾರರನ್ನ ಎದ್ದೇಳಿಸುವಂತ ಕೆಲಸವನ್ನು ಕೂಡ ಇಲ್ಲಿ ಮಾಡ್ತಾ ಇರುವಂತದ್ದು. ಇಲ್ಲಿ ಪ್ರತಿಭಟನಾಕಾರರನ್ನ ಎದ್ದೇಳಿಸುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಪ್ರತಿಭಟನೆಯನ್ನ ಅಂದ್ರೆ ಇಲ್ಲಿ ಏನು ಪ್ರತಿಭಟನೆ ಕೂತಿದ್ದಾರೆ ಅವರನ್ನ ಬಂಧಿಸುವಂತ ಕೆಲಸವನ್ನು ಮಾಡ್ತಾ ಇರುವಂತದ್ದು ದೃಶ್ಯದಲ್ಲಿ ಗಮನಿಸಬಹುದು. ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಪ್ರತಿಭಟನೆಗೂ ಕೂಡ ಅವಕಾಶ ಕೊಡ್ತಾ ಇಲ್ಲ ಅಂತ ಹೇಳಿ ಪೊಲೀಸರ ವಿರುದ್ಧ ಘೋಷಣೆ ಕೂಗುವಂತ ಕೆಲಸವನ್ನ ಆಗ್ತಾ ಇರುವಂತದ್ದು. ಪ್ರತಿಭಟನಾಕಾರರನ್ನ ಬಂಧಿಸ್ತಾ ಇದ್ದಾರೆ. ಇಲ್ಲಿ ದೃಶ್ಯದಲ್ಲಿ ಗಮನಿಸಬಹುದು. ಬೆಳಗ್ಗೆಯಿಂದಲೂ ಕೂಡ ಮಂಡ್ಯದಲ್ಲಿ ವಿವಿಧೆಡೆ ಹೋರಾಟಗಳು ನಡೀತಾ ಇದೆ. ಆದ್ರೆ ಹೆದ್ದಾರಿ ತಡೆ ನಡಿಬೇಕಾದ್ರೆ ಇಲ್ಲಿ ಹೋರಾಟಗಾರರನ್ನ ಬಂಧಿಸುವಂತ ಕೆಲಸ ಆಗ್ತಾ ಇದೆ. ಅಯ್ಯಯ್ಯೋ ನೋಡಿ, ರಾಜ್ಯ ಸರ್ಕಾರ ಇವತ್ತು ಚಳವಳಿಯನ್ನು ಹತ್ತಿಕ್ಕುವಂತ ಕೆಲಸ ಮಾಡ್ತಾ ಇದೆ. ನನ್ನ ತಮಿಳುನಾಡಿನ ಏಜೆಂಟ್ ರೀತಿ ಏನು ಇಲ್ಲಿ ವಾಸ್ತವಾಂಶವನ್ನ ಅರ್ಥ ಮಾಡಿಸೋದ್ರಲ್ಲಿ ರಾಜ್ಯ ಸರ್ಕಾರ ಸಂಪೂರ್ಣವಾಗಿ ವಿಫಲ ಆಗಿದೆ. ಇಲ್ಲಿ ಅಧಿಕಾರಿಗಳು ವಿಫಲ ಆಗಿದ್ದಾರೆ. ಕರ್ನಾಟಕದ ಸಚಿವರು ವಿಫಲರಾಗಿದ್ದಾರೆ. ಇವತ್ತು ನಿನ್ನೆ ಕೊಟ್ಟಂತ ಆದೇಶ ಮಂಡ್ಯ ಜಿಲ್ಲೆಯ ಕಾವೇರಿ ಕೊಳ್ಳದ ರೈತರಿಗೆ ಸಂಪೂರ್ಣವಾಗಿ ಮರಣ ಶಾಸನ ಅಂತ ಹೇಳ್ಬೋದು. 4.5 TMC ನೀರೇನಾರ ಹರಿದ್ರೆ ತಮಿಳುನಾಡಿಗೆ ಇಲ್ಲಿನ ಭಾಗದ ರೈತರು, ಇಲ್ಲಿನ ಸಾರ್ವಜನಿಕರು, ಅದರಲ್ಲೂ ಬೆಂಗಳೂರು ಅಂತ ಮಹಾನಗರಕ್ಕೆ ಕುಡಿಯಕ್ಕೆ ನೀರಲ್ಲಿ ತರ್ತೀರಿ ಸ್ವಾಮಿ. ಹಾಗಾಗಿ ಇಲ್ಲಿ ವಾಸ್ತವಾಂಶ ಅರ್ಥ ಮಾಡಿಸಲು ವಿಫಲವಾಗಿದೆ. ರಾಜ್ಯ ಸರ್ಕಾರ ಸಂಪೂರ್ಣ ವಿಫಲ ಆಗಿದೆ ಅಂತ ಹೇಳಿ ನಾವು ಈ ಸಂದರ್ಭದಲ್ಲಿ ಹೇಳ್ತೀವಿ. ದೃಶ್ಯದಲ್ಲಿ ಗಮನಿಸಬಹುದು. ಇಲ್ಲೂ ಕೂಡ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಇಲ್ಲೂ ಕೂಡ ಪೊಲೀಸರು ಸುತ್ತುವರೆದಿರುವಂತಹ ಅಂದ್ರೆ ಪ್ರತಿಭಟನಾಕಾರರ ಸುತ್ತುವರೆದಿರುವಂತಹ ದೃಶ್ಯಗಳನ್ನು ಕೂಡ ಗಮನಿಸಬಹುದು. ಬಿಜೆಪಿ ಕಾರ್ಯಕರ್ತರು ಪ್ರತಿಭಟನೆಗೆ ಮುಂದಾಗಿದ್ರು. ಧಿಕ್ಕಾರ ರಾಜ್ಯ ಸರ್ಕಾರಕ್ಕೆ. ಇಲ್ಲೂ ಕೂಡ ಸಾಕಷ್ಟು ಜನ ಬಿಜೆಪಿ ಕಾರ್ಯಕರ್ತರು ಸೇರಿದಂತೆ ಪ್ರತಿಭಟನೆಯನ್ನ ಮಾಡ್ತಾ ಇದ್ರು. ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಪ್ರತಿಭಟನೆ ಮಾಡ್ತಾ ಇದ್ದೀರಿ, ಪೊಲೀಸರು ಮತ್ತೊಂದೆಡೆ ಬಂಧಿಸುವಂತ ಕೆಲಸ ಮಾಡ್ತಾರೆ. ಸರ್, ಪೊಲೀಸ್ನವರು ಸರ್ ಪೊಲೀಸರು ಇವತ್ತು ನಮ್ಮ ವಿರುದ್ಧನೇ ಮಾಡ್ತಾ ಇದ್ದಾರೆ. ಸ್ವಾಮಿ, ನಿಮಗೆ ಕುಡಿತೀವಿ ಬೇಡ ಸರ್. ಸರ್, ಕಾಂಗ್ರೆಸ್ ಕೈಗೊಂಡ್ರೆ ಕುಡಿಬೇಡಿ ಸರ್, ದಯಮಾಡಿ ಸರ್. ಹಿಂದೆ ಮಂಡ್ಯ ಜಿಲ್ಲೆ ಯಾವುದೇ ಕಾರಣಕ್ಕೂ ಮಂಡ್ಯ ಜಿಲ್ಲೆಯಲ್ಲಿ ಸರ್ ಪೊಲೀಸರೇ ನಾ ದಯವಿಟ್ಟು ಕೈ ಮಾಡ್ತೀವಿ. ಕಾನೂನನ್ನ ಕಾಪಾಡೋ ನೀವು. ನಿಮ್ಗೆ ಕುಡಿತೀವಿ ಬೇಡ ಸರ್. ನಿಮ್ಮ ಮಕ್ಕಳು ಕುಡಿತೀವಿ. ನಾವು ಕಾವೇರಿ ಹೋರಾಟ ಮಾಡ್ತೀವಿ ಸ್ವಾಮಿ. ನಾವು ಯಾವುದೇ ನೋಡಿ ಸ್ವಾಮಿ, ಯಾವ್ದು ಮಾಡಿಲ್ಲ. ರಾಜ್ಯ ಸರ್ಕಾರಕ್ಕೆ ರಾಜ್ಯ ಸರ್ಕಾರಕ್ಕೆ ಹಿಂದೆ ದೇವರಾಜ್ ಅರಸು ಅವರು ಮಂಡ್ಯ ಜಿಲ್ಲೆಗೆ ಉಳ್ಳಿ ಬಿಸಿ ಅಂತ ಹೇಳಿದ್ರಂತೆ. ಇವತ್ತು ಅದೇ ಆದಿನ ತುಳಿದು DK ಶಿವಕುಮಾರ್ ಅವರು ಮಂಡ್ಯ ಜಿಲ್ಲೆಗೆ ಉಳ್ಳಿ ಬಿಸುವಂತ ಕಾರ್ಯಕ್ರಮ ಆಗ್ತಾ ಇದೆ. ಮಂಡ್ಯ ಜಿಲ್ಲೆ ಸಕ್ಕರೆ ನಾಡು, ಭತ್ತ, ರಾಗಿ, ತರಕಾರಿ ಬೆಳೆಯುವಂತ ನಾಡನ್ನ ಇವತ್ತು ಉಳ್ಳಿ ಬಿಸುವಂತ ಪರಿಸ್ಥಿತಿ ಬಂದವ್ರೆ. ನಾನು ನೇರವಾಗಿ ಹೇಳ್ತಾ ಇದ್ದೀನಿ DK ಶಿವಕುಮಾರ್ ರಾಜ್ಯದ ಮುಖ್ಯಮಂತ್ರಿಗಳಿಗೆ, ತಮಿಳುನಾಡಿಗೆ ಒಂದೇ ಒಂದು ಹನಿ ಒಂದು ತೊಟ್ಟು ನೀರು ಬಿಡಬಾರ್ದು. ಬಿಟ್ರೆ ಮುಂದಿನ ದಿನಗಳಲ್ಲಿ ಮಂಡ್ಯದ ಸಂಜಯ್ ಸರ್ಕಲ್ ನಲ್ಲಿ ನಡೀತಾ ಇರುವಂತಹ ಪ್ರತಿಭಟನೆ ಕರ್ನಾಟಕದ ರೈತರಿಗೆ ಅನ್ಯಾಯ ಆಗ್ತಾ ಇದೆ. ಸೊ ಕರ್ನಾಟಕದಲ್ಲೇ ಕುಡಿಯೋಕ್ ನೀರಿನ ಸಮಸ್ಯೆ ಇದೆ. ಇಂತಹ ಸಂದರ್ಭದಲ್ಲಿ ತಮಿಳುನಾಡಿಗೆ ಬಿಡ್ತಾ ಇರುವಂತದ್ದು ಎಷ್ಟು ಮಟ್ಟಿಗೆ ಸರಿ ಎನ್ನುವಂತ ನಿಟ್ಟಿನಲ್ಲಿ ನಡೀತಾ ಇರುವಂತಹ ಪ್ರತಿಭಟನೆ ಇದು. ವಿವಿಧ ಕನ್ನಡ ಪರ ಸಂಘಟನೆಗಳು ಇವತ್ತು ಹೋರಾಟವನ್ನ ಮಾಡ್ತಾ ಇದ್ದಾರೆ. ಬೀದಿಗಿಳಿದು ರಸ್ತೆಯನ್ನ ತಡೆದು ಹೋರಾಟವನ್ನ ಮಾಡ್ತಾ ಇರುವಂತದ್ದು ನೀವು ಕೂಡ ದೃಶ್ಯದಲ್ಲಿ ಗಮನಿಸ್ತಾ ಇರಬಹುದು. ಈ ಸಂದರ್ಭದಲ್ಲಿ ಪೊಲೀಸರು ಹಾಗೆ ಹೋರಾಟಗಾರರ ನಡುವೆ ವಾಗ್ವಾದ ಕೂಡ ಉಂಟಾಗ್ತಾ ಇದೆ. ಒಂದಿಷ್ಟು ಜನ
ಅಲ್ಲಿ ಹೋರಾಟಗಾರರನ್ನ ಪೊಲೀಸರು ವಶಕ್ಕೆ ಪಡೆದುಕೊಂಡಿರುವಂತಹ ದೃಶ್ಯ, ಇನ್ನೊಂದು ಕಡೆಯಲ್ಲಿ ಹೋರಾಟಗಾರರು ಹೋರಾಟ ಮಾಡ್ತಾ ಇರುವಂತಹ ದೃಶ್ಯಗಳು. ನಮಗೆ ನೀರಿಲ್ಲ ಕುಡಿಯೋಕೆ ಅಂತ ಸಂದರ್ಭದಲ್ಲಿ ನಾವು ಹೇಗೆ ಬಿಡೋಕ್ ಸಾಧ್ಯ? ಇನ್ನೊಂದು ಕಡೆಯಲ್ಲಿ ತಮಿಳುನಾಡಿಗೆ ನೀರು ಬಿಡುವಂತೆ CWRC ಕೂಡ ಶಿಫಾರಸು ಮಾಡಿದೆ. ಆ ಶಿಫಾರಸು ಎಷ್ಟು ಮಟ್ಟಿಗೆ ಸರಿ, ಅದರ ಬಗ್ಗೆ ಚರ್ಚೆಯನ್ನು ನಡೆಸಬೇಕಾಗತ್ತೆ. ಅದರಲ್ಲೂ ಕೂಡ ಕರ್ನಾಟಕದ ರೈತರಿಗೆ ಇಲ್ಲಿ ಕುಡಿಯೋಕ್ ನೀರು ಇಲ್ಲದೆ ಇರುವಂತಹ ಸಂದರ್ಭದಲ್ಲಿ ತಮಿಳುನಾಡಿಗೆ ನೀರನ್ನು ಹರಿಸುವುದು ಎಷ್ಟು ಮಟ್ಟಿಗೆ ಸರಿ ಅನ್ನುವಂತಹ ವಾದ ಇದು ಸದ್ಯ ಮಂಡ್ಯದಲ್ಲಿ ನಡೀತಾ ಇರುವಂತಹ ಪ್ರತಿಭಟನೆ. ಸರ್ಕಾರಕ್ಕೆ ನಾಡು ವಿರೋಧಿ ರಾಜ್ಯ ಸರ್ಕಾರಕ್ಕೆ ಮೇಲೆ ರಾಜ್ಯ ಸರ್ಕಾರಕ್ಕೆ ಸರ್ಕಾರ ಒಂದೇ ಸರ್ಕಾರ ಒಂದೇ ಸರ್ಕಾರ ಒಂದೇ ಸರ್ಕಾರ ಕಾನೂನಂತೆ ಕಾನೂನು ಕಾನೂನಂತೆ ಕಾನೂನು ಕರ್ನಾಟಕ ರಕ್ಷಣಾ ವೇದಿಕೆ ಹೋರಾಟಕ್ಕೆ ಮಾಡಪರ ಹೋರಾಟಕ್ಕೆ ರೈತ ಪರ ಹೋರಾಟಕ್ಕೆ ಅಯ್ಯಯ್ಯೋ ಅಯ್ಯಯ್ಯೋ ಎಲ್ಲ ತನಿಖಾ ಹೋರಾಟ ಈ ರೀತಿ ಪರಿಸ್ಥಿತಿ ಇದೆ. KRS ನಲ್ಲಿ ನೀರಿಲ್ಲ. ಈ ಸಂದರ್ಭದಲ್ಲಿ ನೀರು ಬಿಡಬೇಕು ಅಂದ್ರೆ ಎಲ್ಲಿಂದ ನೀರು ಬಿಡಬೇಕು ಅನ್ನುವಂಥದ್ದು ಸದ್ಯಕ್ಕಿನ ಪ್ರಶ್ನೆ ಆಗಿದೆ. ಕಾವೇರಿ ಡ್ಯಾಂನಲ್ಲಿ, ಅದರಲ್ಲೂ KRS ನಲ್ಲಿ ಸದ್ಯಕ್ಕೆ ಪ್ರಸ್ತುತ ನೀರಿನ ಸಂಗ್ರಹ 17 TMC ಇರೋದು, ಅದರಲ್ಲಿ ಡೆಡ್ ಸ್ಟೋರೇಜ್ 6 TMC, ಬಳಸೋದಕ್ಕೆ ಸಿಗೋದು 12 TMC. ಬೆಂಗಳೂರಿಗೆ ಪ್ರತಿ ತಿಂಗಳು 2.5 TMC ನೀರು ಬೇಕು. ಇಂತಹ ಸಂದರ್ಭದಲ್ಲಿ ಮುಂದೆ ಇನ್ನೂ ಪರಿಸ್ಥಿತಿ ಬಹಳ ಕೆಟ್ಟದಾಗಿರುತ್ತೆ. ಯಾವುದೇ ಕಾರಣಕ್ಕೂ ನೀರನ್ನ ಬಿಡಬಾರದು ಅನ್ನುವಂಥದ್ದು ಪ್ರಶ್ನೆ ಆಗಿದೆ. ಆಮೇಲೆ ಈ KRS ಇಂದ, ಹೇಮಾವತಿಯಿಂದ, ಹಾರಂಗಿಯಿಂದ ಇಲ್ಲಿ ಬರೀ ಬೆಂಗಳೂರಿಗೆ ಮಾತ್ರ ಅಲ್ಲ, ಮೈಸೂರು, ಮಂಡ್ಯ, ಹಾಸನ, ಇಲ್ಲಿ ಎಲ್ಲಾ ಕಡೆನೂ ಕೂಡ ಇಲ್ಲಿಂದ ನೀರು ಹೋಗುತ್ತೆ. ಈ ರೀತಿ ಪರಿಸ್ಥಿತಿ ಇದ್ದಾಗ ಮುಂದೆ ನೀರು ಖಾಲಿ ಆದ್ರೆ ಏನ್ ಮಾಡೋದು ಅನ್ನೋದಕ್ಕೆ ಸದ್ಯಕ್ಕಿನ ಪ್ರಶ್ನೆ ಆಗಿದೆ. ಮೈಸೂರು, ಮಂಡ್ಯ, ಬೆಂಗಳೂರು, ಹಾಸನ ಕುಡಿಯೋದಕ್ಕೆ ನೀರು ಬೇಕು. KRS ನಿಂದ ಬೆಂಗಳೂರಿಗೆ ಪ್ರತಿನಿತ್ಯ 650 ಕ್ಯೂಸೆಕ್ ನೀರು ಬರುತ್ತೆ. ಹಾರಂಗಿ ಡ್ಯಾಮ್ ನಿಂದ ಬೆಂಗಳೂರು ಕುಡಿಯೋದಕ್ಕೆ 400 ಕ್ಯೂಸೆಕ್ ನೀರು ಬರುತ್ತೆ. ಆಮೇಲೆ ಮಂಡ್ಯ, ಮೈಸೂರಿಗೆ 150 ಕ್ಯೂಸೆಕ್ ನೀರು ಪ್ರತಿನಿತ್ಯ ಹೋಗೋದು. ಹಿಂಗೆ ತಮಿಳುನಾಡಿಗೆ ನೀರು ಹರಿಸಿದ್ರೆ ಮಂಡ್ಯ, ಮೈಸೂರು, ಬೆಂಗಳೂರು, ಹಾಸನದವ್ರು ಏನ್ ಮಾಡಬೇಕು? ಇದು ಈಗ ಎಲ್ಲ ಹೋರಾಟಗಾರರ ಪ್ರಶ್ನೆ ಆಗಿದೆ. ಹಿಂಗಾಗಿ ಯಾವುದೇ ಕಾರಣಕ್ಕೂ ನೀರನ್ನ ಬಿಡಬಾರದು, ಕುಡಿಯೋದಕ್ಕೆ ನೀರಿಲ್ಲದಂತ ಪರಿಸ್ಥಿತಿ ಬರುತ್ತೆ ಅನ್ನುವಂಥದ್ದು ಈ ಎಲ್ಲ ಹೋರಾಟಗಾರರ ಆಗ್ರಹ ಆಗಿದೆ.